ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ಪ್ರದೀಪ್ ಈಶ್ವರ್ ಅವರ ಹೇಳಿಕೆ, ಒಂದು ಕಡೆ ಏನು ಪ್ರತಾಪ್ ಸಿಂಹ ಅವರ ಹೇಳಿಕೆ, ಎಲ್ಲೋ ಒಂದು ಕಡೆ ಇವತ್ತು ಮಾಧ್ಯಮದಲ್ಲಿ ಒಂದು ಮತ್ತು ಹಾಗೆಯೇ ದೃಶ್ಯ ಮಾಧ್ಯಮಗಳಲ್ಲಿ, ಪೇಪರ್ ಮಾಧ್ಯಮಗಳು ಎಲ್ಲವೂ ಸಹ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವರ ಹೇಳಿಕೆಗಳು, ಅಪ್ಪ ಅಮ್ಮನ್ನ ಕರ್ಕೊಂಡು ಬಂದು ಇವತ್ತು ಯಾವ್ಯಾವ ರೀತಿ ನಮ್ಮಪ್ಪ ಅಲ್ಲೋಗಿದ್ರು, ಇವರಪ್ಪ ಅಲ್ಲೋಗಿದ್ರು ಅಂತ ಒಂದು ಕಡೆ ಏನು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಎಲ್ಲ ಒಂದು ಕಡೆ ಪ್ರತಾಪ್ ಸಿಂಹನವರ ಫಾಲೋ ಮಾಡುವಂಥ ನನ್ನಂತೆ ಎಷ್ಟೋ ಯುವಕರುಗಳಿದ್ದಾರೆ, ಎಷ್ಟೋ ಯುವಕರುಗಳಿಗೆ ಇನ್ಸ್ಪೈರ್ ಆಗಿದ್ದಾರೆ ಈ ಪ್ರತಾಪ್ ಸಿಂಹನವರು. ಇವರು ರಾಜಕೀಯವಾಗಿ ಮಾತಾಡಲಿ, ಮತ್ತು ಅಭಿವೃದ್ಧಿ ಬಗ್ಗೆ ಮಾತಾಡಲಿ, ಇಡೀ ರಾಜ್ಯದ ದೇಶದ ಬಗ್ಗೆ ಮಾತಾಡಲಿ, ಅದು ಬಿಟ್ಟು ಒಂದು ಬಾರಿ 2 ಬಾರಿ 3 ಬಾರಿ ಸಂಸದರಾಗಿದ್ದವರು. ಇವ್ರಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿ ಇದೆ. ಎಲ್ಲೋ ಒಂದು ಕಡೆ ಪ್ರದೀಪ್ ಈಶ್ವರ್ ಅವರ ಮೇಲೆ ಟೀಕಾಪ್ರಹಾರ ಮಾಡುವಂಥ ಸಂದರ್ಭದಲ್ಲಿ ನಮ್ಮಪ್ಪ ಅಲ್ಲೋಗಿದ್ರು, ಇಲ್ಲೋಗಿದ್ರು, ಅವರು ಮುಳ್ಳಂದಿ ಹೀಗೆ ಆಗಿ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಇವತ್ತು ಇವ್ರನ್ನ ಫಾಲೋ ಮಾಡುವಂಥವ್ರಿಗೆ ಯಾವ ಒಂದು ಅರ್ಥ ಬರುತ್ತೆ? ಪ್ರತಾಪ್ ಸಿಂಹನವರೇ, ನಿಮಗೆ ಆದಂಥ ಜವಾಬ್ದಾರಿ ಇದೆ. ಎಲ್ಲೋ ಒಂದು ಕಡೆ ಕೆಸರಿಗೆ ಕಲ್ಲು ಹಾಕಿದ್ರೆ ನಿಮಗೆ ಅದು ಮುಖಕ್ಕೆ ಹಾರುತ್ತೆ. ಈ ಒಂದು ಹೇಳಿಕೆಗಳು ಕೊಡುವಂಥಲ್ಲಿ ನೀವು ಜವಾಬ್ದಾರಿಯುತದಿಂದ ನಡ್ಕೋಬೇಕು. ಎಲ್ಲೋ ಒಂದು ಕಡೆ ನಿಮ್ಮನ್ನು ಫಾಲೋವರ್ ಮಾಡೋದಿದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಎಲ್ಲೋ ಒಂದು ಕಡೆ ನೀವು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ನೀವು ದಾರಿ ತಪ್ಪಿದ್ರೆ ನಿಮ್ಮನ್ನು ಫಾಲೋ ಮಾಡುವಂಥ ಎಷ್ಟೋ ನನ್ನಂಥ ಯುವಕರುಗಳು ಎಷ್ಟೋ ದಾರಿ ತಪ್ತಾರೆ. ಎಲ್ಲೋ ಒಂದು ಕಡೆ ನೀವು ಜವಾಬ್ದಾರಿಯುತದಿಂದ ಮಾತಾಡಬೇಕು, ನಡ್ಕೋಬೇಕು, ನಡವಳಿಕೆ ಮತ್ತು ತಿದ್ಕೋಬೇಕು. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಜಿದ್ದಾಟಗಳು ಇರಲಿ, ನಿಮ್ಮ ಒಂದು ಏನೋ ಕೆಸರಾಟಗಳು ಇರಲಿ, ಅದು ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಅದನ್ನು ಬಗೆಹರಿಸ್ಕೊಳ್ಳಿ. ಅದು ಬಿಟ್ಟು ಇವತ್ತು ನೀವು ನಿಮ್ಮ ಒಂದು ಸ್ವೇಚ್ಛಾಚಾರಕ್ಕೆ, ನಿಮಗೆ ರಾಜ್ಯದ ಬಗ್ಗೆ, ನಿಮಗೆ RSS ಬಗ್ಗೆ, ನಿಮಗೆ ಆದಂಥ ನಿಮ್ಮ ಪಕ್ಷದ ಬಗ್ಗೆ ನಿಮಗೆ ಈ ಒಂದು ಹಿರಿತನಕ್ಕೆ ಒಂದು ಗೌರವ ಇದೆ. ನೀವು ಪತ್ರಕರ್ತರಾಗಿದ್ದೀರಾ, ನಿಮಗೆ ಆದಂಥ ಜವಾಬ್ದಾರಿ ಇದೆ. ಸಂಸದರಾಗಿದ್ದರು ಆದ್ರಿಂತವರು ಸಂಸದರಾಗಿಂತ ನಿಮಗೆ ಆದಂಥ ಒಂದು ಈ ಒಂದು ಜವಾಬ್ದಾರಿಯಿಂದ ಮಾಡಿದಂಥ ಕೆಲಸಗಳು ನಿಮಗೆ ನಿಮ್ಮ ಹೆಗ್ಲ ಮೇಲೆ ಇದ್ದಂಥದ್ದು ಎಲ್ಲವೂ ಸಹ ನಮ್ಗೆ ಅರ್ಥ ಆಗುತ್ತೆ. ಆದರೂ ಸಹ ನೀವು ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೋ ಎಡಗುತ್ತಿದ್ದೀರಾ. ಎಲ್ಲೋ ಒಂದು ಕಡೆ ನೀವು ಮಾಧ್ಯಮದಲ್ಲಿ ಈ ಥರ ಹೇಳಿಕೆಗಳನ್ನ ಕೊಟ್ಕೊಂಡ್ರೆ ಏನು ಅರ್ಥ? ಎಲ್ಲೋ ಒಂದು ಕಡೆ ಜವಾಬ್ದಾರಿಯುತ ನಡ್ಕೊಳ್ಳಿ. ಹಾಗೆಯೇ ಏನು ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರದ ಶಾಸಕರಾಗಿದ್ದಾರೆ. ನಿಮಗೆ ಲಕ್ಷಾಂತರ ಜನ ಇವತ್ತು ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಆ ಒಂದು ಆಶೀರ್ವಾದವನ್ನು ನೀವು ಉಳಿಸ್ಕೋಬೇಕು. ಎಲ್ಲೋ ಒಂದು ಕಡೆ ನೀವು ಇನ್ಸ್ಟಿಟ್ಯೂಷನ್ ನಡೆಸ್ತಿದ್ದೀರಾ. ಎಷ್ಟೋ ಯುವಕರುಗಳಿಗೆ, ಎಷ್ಟೋ ವಿದ್ಯಾರ್ಥಿನಿಯರಿಗೆ, ಎಷ್ಟೋ ವಿದ್ಯಾರ್ಥಿ ಕುಲಕ್ಕೆ ಎಲ್ಲೋ ಒಂದು ಕಡೆ ಇವತ್ತು ಎಲ್ಲ ಒಂದು ವರ್ಗದವ್ರಿಗೂ ಸಹ ಇನ್ಸ್ಪಿರೇಷನ್ ಆಗಿದ್ದೀರಿ. ಇನ್ಸ್ಟಿಟ್ಯೂಷನಲ್ಲಿ ನಿಮ್ಮದೇ ಆದಂಥ ಒಂದು ಅಭಿಮಾನ ವರ್ಗಗಳಿದೆ. ನಿಮ್ಮ ಒಂದು ಪರಿಶ್ರಮ ಅಕಾಡೆಮಿಗೆ ಅದಕ್ಕೆ ಆದಂಥ IAS IPS ಎಷ್ಟೋ ಜನ ಯುವಕರುಗಳು ಇವತ್ತು ಸೇರಿಕೊಂಡು ಇವತ್ತು ಆಗ್ತಿದ್ದಾರೆ IAS IPS ಅವರು. ಅಂಥದ್ರಲ್ಲಿ ನೀವು ಈ ಥರ ಹೇಳಿಕೆಗಳನ್ನ ಕೊಟ್ಕೊಂಡು ಎಲ್ಲೋ ಒಂದು ಕಡೆ ಈ ಥರ ನಮ್ಮಪ್ಪ ಅಲ್ಲೋಗಿದ್ರು, ಇಲ್ಲೋಗಿದ್ರು ಅಂದ್ಕೊಂಡು ಪ್ರದೀಪ್ ಈಶ್ವರ್ ಅವರೇ, ಚಿಕ್ಕಬಳ್ಳಾಪುರದ ಜನತೆಗೆ ಏನು ಉತ್ತರ ಕೊಡ್ತೀರಾ? ಅಭಿವೃದ್ಧಿ ಕಡೆ ಗಮನ ಕೊಡಿ. ಎಲ್ಲೋ ಒಂದು ಕಡೆ ನಿಮ್ಮ ರಸ್ತೆಗಳು, ಗುಂಡಿಗಳ ಮುಚ್ಚೋದಕ್ಕೆ ಕೊಡಿ, ನೀರಾವರಿಗೆ ಅಭಿವೃದ್ಧಿ ಕೊಡಿ, ಕೆರೆನ ಊರೆತ್ತಿಸುವಂಥದ್ದಕ್ಕೆ ಅಭಿವೃದ್ಧಿಗೆ ಕೆಲಸ ಮಾಡಿ. ಎಲ್ಲೋ ಒಂದು ಕಡೆ ನಿಮ್ಮ ಕ್ಷೇತ್ರದಲ್ಲಿ ನಿರುದ್ಯೋಗ ವ್ಯವಸ್ಥೆ ಇದ್ದರೆ ಅದನ್ನು ಉದ್ಯೋಗ ಸೃಷ್ಟಿ ಮಾಡೋದಲ್ಲಿ ಜವಾಬ್ದಾರಿಯನ್ನು ನಡ್ಕೊಳ್ಳಿ. ಎಷ್ಟೋ ಸಮಸ್ಯೆ ಇದೆ, ಬಡತನ ಇದೆ, ಅಸ್ಪೃಶ್ಯತೆ ಇದೆ, ಸಾಮಾಜಿಕ ಪಿಡುಗುಗಳಿದೆ. ಎಷ್ಟೋ ಜನಗಳಿಗೆ ಇವತ್ತು ತಿನ್ನೋಕ್ಕೆ ಅನ್ನ ಇಲ್ಲ, ಎಷ್ಟೋ ನಿರಾಶ್ರಿತರಿದ್ದಾರೆ. ಅಂಥವ್ರಿಗೆ ಆಶ್ರಯಗಳ ಮನೆಗಳನ್ನ ಕೊಡಿಸಿ. ಪ್ರದೀಪ್ ಈಶ್ವರ್ ಅವರಿಗೆ ನಿಮ್ಗೆ ಸಿಕ್ಕಂಥ 5 ವರ್ಷ ಅಧಿಕಾರನ ಉಪಯೋಗಿಸ್ಕೊಳ್ಳಿ. ಅದು ಬಿಟ್ಟು ಇವತ್ತು ನೀವು ಟೀಕೆಗಳನ್ನ ಮಾಡಿಕೊಂಡು ಈ ಥರ ಬೇಜವಾಬ್ದಾರಿಯಾಗಿ ಇವತ್ತು ಪ್ರತಾಪ್ ಸಿಂಹನವರ ಬಗ್ಗೆ ಟೀಕೆಗಳನ್ನ ಮಾಡ್ಕೊಂಡು ಹೋದರೆ ಏನು ಅರ್ಥ? ಇವತ್ತು ನಿಮ್ಮನ್ನು ಸಹ ಫಾಲೋ ಮಾಡುವಂತಿದ್ದಾರೆ. ನೀವಿಬ್ಬರಿಗೂ ನಾನು ಏನು ಹೇಳುವಂಥ ಅಷ್ಟು ದೊಡ್ಡವನಲ್ಲ. ಒಬ್ಬರು ಶಾಸಕರಾಗಿದ್ದವರು, ಒಬ್ಬರು ಸಂಸದರಾಗಿದ್ದಂಥ ಇವತ್ತು ಮಾಜಿ ಸಂಸದರಾಗಿದ್ದಾರೆ. ನಿಮಗೆ ಆದಂಥ ಜವಾಬ್ದಾರಿಗಳಿದೆ. ಎಲ್ಲೋ ಒಂದು ಕಡೆ ನೀವು ಟೀಕೆ ಮಾಡುವಂಥದ್ದು ಜವಾಬ್ದಾರಿಗಳ ನೀವು ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನೀವು ಅವ್ಯಾಚ ಶಬ್ದಗಳನ್ನ ಬಳಸೋದ್ರಿಂದ ಎಲ್ಲೋ ಒಂದು ಕಡೆ ಸಾಮಾಜಿಕವಾಗಿ ಮತ್ತು ಜವಾಬ್ದಾರಿ ಇರುವಂಥ ನಿಮ್ಮ ಒಂದು ನಡವಳಿಕೆಗಳು ಇಡೀ ಒಂದು ನಿಮ್ಮನ್ನು ಫಾಲೋ ಮಾಡುವಂಥ ಅಭಿಮಾನಿ ವರ್ಗದವ್ರಿಗೆ ಎಲ್ಲೋ ಒಂದು ಕಡೆ ಎಲ್ಲೋ ನಾಚಿಕೆ ಆಗುತ್ತೆ. ಮತ್ತು ಇವತ್ತು ಅಡ್ದಾರಿಗಳನ್ನ ಹಿಡಿತಾರೆ. ಎಲ್ಲೋ ಒಂದು ಕಡೆ ಈ ಒಂದು ವ್ಯವಸ್ಥೆಗೆ ದಯಮಾಡಿ ಕೈ ಮುಗ್ದು ಬೇಡ್ತೀನಿ. ಯಾವುದೇ ಆಸ್ಪದ ಕೊಡಬೇಡಿ. ಜವಾಬ್ದಾರಿತ ನಡ್ಕೊಳ್ಳಿ. ಜವಾಬ್ದಾರಿಗೆ ಹೇಳಿಕೆಗಳನ್ನ ಕೊಡಿ. ಅಭಿವೃದ್ಧಿ ಕಡೆ ಗಮನ ಕೊಡಿ. ಮತ್ತು ಯಾವುದೇ ಒಂದು ಪಕ್ಷ ಆಗಲಿ, ನೀವು ಯಾವುದೇ ಒಂದು ಪಕ್ಷದಲ್ಲಿ ಗೆದ್ದಿರಲಿ, ಎಲ್ಲರೂ ನಾವೆಲ್ಲ ಭಾರತೀಯರು, ನಾವೆಲ್ಲ ಕನ್ನಡಾಂಬೆಯ ಮಕ್ಕಳುಗಳು. ಯಾವುದೇ ಒಂದು ಪಕ್ಷ, ಭಾಷೆ,
ಜಾತಿ ಧರ್ಮ ಇರಲಿ, ಎಲ್ಲೋ ಒಂದು ಕಡೆ ನಿಮ್ಮ ಮಾತುಗಳು ಸರಿಯಾಗಿರಲಿ, ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಕೊಡುವಂಥ ಹೇಳಿಕೆಗಳು ಸರಿಯಾದಂಥದ್ದಾಗಲಿ. ರಾಜ್ಯದ ಜನತೆ ಎಲ್ಲವನ್ನು ನೋಡ್ತಿದ್ದಾರೆ. ನಿಮಗೆ ಮುಂದಿನ ದಿನಗಳಲ್ಲಿ ನೀವು ತಿದ್ಕೋದೇ ಹೋದರೆ ನಿಮ್ಮ ಒಂದು ಕ್ಷೇತ್ರದ, ಚಿಕ್ಕಬಳ್ಳಾಪುರದ ಕ್ಷೇತ್ರದ ಮತದಾರರು ಹಾಗೂ ಮೈಸೂರು ಕೊಡಗು ಕ್ಷೇತ್ರದ ಪ್ರತಾಪ್ ಸಿಂಹ ಅವರ ಕ್ಷೇತ್ರದ ಜನತೆಯೂ ಸಹ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ಕೊಡ್ತಾರೆ. ಪ್ರದೀಪ್ ಈಶ್ವರ್ ಅವರೇ ಮತ್ತು ಹಾಗೆಯೇ ಪ್ರತಾಪ್ ಸಿಂಹ ಅವರೇ, ಎಲ್ಲೋ ಒಂದು ಕಡೆ ನಿಮ್ಮನ್ನು ಫಾಲೋ ಮಾಡೋರಿಗೆ ನೀವು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸ್ಬೇಡಿ. ನೀವು ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡಿ. ನಿಮ್ಮ ಒಂದು ಕಷ್ಟ ಸುಖಗಳಲ್ಲಿ ನಿಮ್ಮ ಹಂಚ್ಕೋಬೇಕಂದ್ರೆ ಎಲ್ಲೋ ಒಂದು ಕಡೆ ಹೋಟೆಲ್ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ಮಾಧ್ಯಮದಲ್ಲಿ ಬಂದು ಈ ಥರ ಹೇಳಿಕೆಗಳನ್ನ ಕೊಟ್ಟು ಅಪಹಾಸ್ಯಗೀಡಾಗಬೇಡಿ ಅಂತ ನಾನು ಎಲ್ಲೋ ಒಂದು ಕಡೆ ಜನಪ್ರತಿನಿಧಿಗಳಾಗಿ ನೀವು ಎಲ್ಲೋ ಒಂದು ಕಡೆ ಈ ಥರ ಆದರೆ ಮುಂದಿನ ದಿನಗಳಲ್ಲಿ ತಕ್ಕಶಾಸ್ತ್ರ ಅನುಭವಿಸ್ತೀರಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಈ ವಿಡಿಯೋ ನೋಡ್ತಿರೋರು ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಎಲ್ರಿಗೂ ತಿಳಿಸಿ ಅಂತ ಹೇಳ್ತೀನಿ. ಮತ್ತು ಹಾಗೆಯೇ ಎಲ್ಲೋ ಒಂದು ಕಡೆ ಈ ಥರ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ರಾಜಕಾರಣಿಗಳು, ನನ್ನ ವಿಡಿಯೋ ಉದ್ದೇಶ ಇಷ್ಟೇ, ರಾಜಕಾರಣಿಗಳು ದಾರಿ ತಪ್ಪುವುದು ಮೊದಲು ಬಿಡಬೇಕು. ಎಷ್ಟು ಕೆಲಸಗಳಿದೆ ಸಮಾಜದಲ್ಲಿ, ಎಷ್ಟೆಷ್ಟು ತೊಂದರೆಗಳಿದೆ. ಭಾಷಾಭಿಮಾನ ಇದೆ, ಮತ್ತು ನಿರುದ್ಯೋಗದ ವ್ಯವಸ್ಥೆ ಇದೆ, ಬಡತನ ಇದೆ, ನೀರಾವರಿ ವ್ಯವಸ್ಥೆ ಇದೆ, ಆಸ್ಪತ್ರೆಗಳ ವ್ಯವಸ್ಥೆಗಳಿದೆ, ಮತ್ತು ಆರೋಗ್ಯವನ್ನು ಸರಿಪಡಿಸುವಂಥದ್ದು ಇಲ್ಲ. ಎಲ್ಲೋ ಒಂದು ಕಡೆ ಇವತ್ತು ಬಡತನ ಇದೆ, ಎಲ್ಲೋ ಒಂದು ಕಡೆ ವಿದ್ಯಾಭ್ಯಾಸದ ಇನ್ಸ್ಟಿಟ್ಯೂಷನ್ಗಳು ಸರಿ ಇಲ್ಲ. ಇವತ್ತು ಅದ್ರ ಕಡೆ ಗಮನ ಕೊಡಬೇಕು. ಇವತ್ತು ಎಲ್ಲರ ವರ್ಗದವನ್ನು ಮೇಲೆತ್ತುವಂಥ ಕಾರ್ಯಗಳನ್ನ ಮಾಡುವಲ್ಲಿ ಇವತ್ತು ರಾಜಕಾರಣಿಗಳು ಮೇಲೆ ಹೋಗಬೇಕು. ಅದು ಬಿಟ್ಟು ಇವತ್ತು ಟೀಕೆಗಳನ್ನ ಮಾಡಿಕೊಂಡು ತಮ್ಮ ಅಪ್ಪ ಅಮ್ಮನ ಬೀದಿಗೆ ಬದಿಗೊಟ್ಟು ಮುಳ್ಳಂದಿ, ಆ ಹಂದಿ, ಈ ಹಂದಿ ಅಂದ್ಕೊಂಡು ಹೇಳಿಕೆಗಳನ್ನ ಕೊಟ್ಕೊಂಡು ಹೋದ್ರೆ ಎಲ್ಲೋ ಒಂದು ಕಡೆ ನಾಡಿನ ಜನ ಎಲ್ಲರಿಗೂ ಅರ್ಥ ಮಾಡ್ಕೋತಾರೆ. ಮುಂದಿನ ದಿನಗಳಲ್ಲಿ ನೀವು ಎಚ್ಚರಿಕೆ, ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕಶಾಸ್ತ್ರ ಆಗುತ್ತೆ ಅಂತೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.